ಎಲ್ಲಿವರೆಗೂ ಹೋಗ್ತೀರಾ? ಎಲ್ಲಿ ಗಂಟ ನಾವು ಹೋಯ್ತೀವಿ, ಮಸಾನಕ್ಕೆ ಹೋಯ್ತೀವಿ. ಅವನ್ಗೆ ಮಸಾನಕ್ಕೆ ಹೋಗಿ ತಕೊಂಡಾಗ ಹಾಕ್ಬಿಟ್ಟು ಬರ್ತೀವಿ. ಹೇಳ್ಬೇಕು ನೀವೆಲ್ಲ ಇದನ್ನ. ಅಲ್ಲ, ನಿಮ್ ಭೂಮಿನ ಕಿತ್ಕೊಳ್ದೆ ಬಿಡ್ತಾರ ಈ ಸರ್ಕಾರದವರು? ಕಿತ್ಕೊಳ್ಳಿ, ಬರ್ಲಿ. ನಾವೇನ್ ಬಳೆ ತೊಟ್ಕೊಂಡಿಲ್ಲ, ಬಂದ್ಬಿಡಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಕಬ್ಬಣ ಬಳೆ ತಾಕತ್ತಿದ್ರೆ ಬರ್ಲಿ ನಮ್ ಬೀದಿಗೆ. ನಿಮ್ ಭೂಮಿ ಕೊಡ್ತೀರಾ ನೀವು? ಕೊಡಲ್ಲ. 3 ಕೋಟಿ ಕೊಡ್ತೀನಿ ನಾನು. 3 ಕೋಟಿ ನೀನೇ ಮಾಡಿಕೊ, ಇಸ್ಕೊಂಡು. ಇಮೋಷನಲ್ ಡ್ಯಾಮೇಜ್. ನೀನೇ ಮಾಡಿಕೊ. ದುಡ್ಡು ಬೇಡ, ಭೂಮಿ ನಮಗ್ ಬೇಡ, ಭೂಮಿ ಬೇಕು. ಅಲ್ಲಾಜಿ, ಈಗ ನೀವು ಪಾದಯಾತ್ರೆ ಬಿಡದಿಯಿಂದ ಪಾದಯಾತ್ರೆ ಮಾಡ್ಕೊಂಡ್ ಬರ್ತಿದ್ದೀರಾ. ಪೊಲೀಸರು ಇಲ್ಲಿ ಬ್ಯಾರಿಗೇಡ್ ಹಾಕಿ ನಿಮ್ಮನ್ನ ತಡೆಯುವಂತ ಕೆಲಸ ಇವಾಗ ಹೇಳಿಲ್ವಾ ರೈತರನ್ನ ಯಾಕೆ ಅಡ್ಡ ಹಾಕೋದು ಅಂತ? ಏನ್ ಹೇಳಿದ್ರಿ? ಏನ ರೈತರನ್ನ ಯಾಕೆ ಅಡ್ಡ ಹಾಕೋದು ಅಂದೆ. ಯಾಕೆ ಅಲ್ಲಾಜಿ, ಈ ವಯಸ್ಸಲ್ಲಿ ನಿಮಗೆ ಸುಸ್ತಾಗಲ್ವಾ ಪಾದಯಾತ್ರೆ ಬಗ್ಗೆ? ಎಷ್ಟು ನಿನ್ನೆ ಕೂಡ ಪಾದಯಾತ್ರೆಗೆ ಬಂದಿದ್ರಾ? ಈಗ ಬೆಂಗಳೂರು ತನಕ ಹೋಗ್ತೀರಾ ಪಾದಯಾತ್ರೆಯಲ್ಲಿ? ಏನ್ ಹೇಳ್ತೀರಾ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ? ಹೇಳ್ತೀವಿ, ಬಾ ನಮ್ ಭೂಮಿ ಬಿಟ್ಬಿಡು, ಎಲ್ಲ ನಾವು ಹೋಗೋ ನೀನ್ ತೆಗೆದ್ಬಿಟ್ಟಿಗೆಲ್ಲ ಅಲ್ಲೋಗಿ ಮಾಡ್ಕೊಂತೀವಿ. ಅರ್ಥ ಆಯ್ತು ಅನ್ಸುತ್ತೆ. ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ಏನ್ ಮಾಡ್ತೀರಾ ಪ್ರತಿಭಟನೆ? ನೀವು ಬಿಡದಿಯಲ್ಲೇ 1 ವರ್ಷದಿಂದ ಪ್ರತಿಭಟನೆ ಮಾಡಿದ್ರಿ, ಯಾರು ಕೇಳಿಲ್ಲ. ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಅವ್ನ್ ಬರ್ಲಿ, ಅವ್ನ್ ಕೇಳಿ, ಬರಕ್ ತಾಕತ್ತಿಲ್ಲ. ಸುಮ್ನೆ ಎಲ್ಲೋ ಕುತ್ಕೊಂಡು ಮಾತಾಡ್ಬೋದು, ಹಳ್ಳಿಯ ಜನದ ಹತ್ರ ಬಂದು ಮಾತಾಡಕ್ಕೆ ಇಲ್ಲ. ಮೀಟರ್ ಬೇಕು, ಮೀಟರ್. ಅಲ್ಲ, ಬಡವ್ರದ್ದು ಅಥವಾ ರೈತರ ಭೂಮಿಯೇ ಬೇಕಾ? ಬಡವ್ರ ಭೂಮಿ ರೈತರದು ಯಾತಕ್ ಬರ್ಬೇಕು? ಅವ್ರು ತೊಗರಿ ಸಾವಿರ ಎಕರೆ ಬಿಟ್ಟವನ್ನೆಲ್ಲ ಅದನ್ನ ಮಾಡ್ಕೊಂಡು ಕೊಡ್ಲಿ, ಟ್ಯಾಕ್ಸೇಸೋ ಏನೋ ಮಾಡ್ಕೊಳ್ಳಿ. ನಮ್ಮ ಬಡವ್ರ ಭೂಮಿ ಬೇಡ. ಆಯ್ತು, ಆಮೇಲೆ ನಿಮ್ಮನ್ನು ಬೈತೀನಿ. ಯಾಕೆ ಅಡ್ಡ ಹಾಕಿರಕ್ಕೆ? ಪೊಲೀಸವ್ರಿಗೆ ಹೇಳ್ತಿದ್ದೀರಾ? ಅಡ್ಡ ಹಾಕಿರಲ್ಲ ರೈತರನ್ನ. ಯಾಕೆ ನಮ್ಮನ್ನು ಅಟ್ಟೆ ಉರಿಸ್ತಾರ? ಆಟ ಕಟ್ಕೊಂಡು ನಮ್ಮನ್ನೆಲ್ಲ ಹಾಳು ಮಾಡ್ತಾರೆ. ಆ ಜಮೀನು ಬೆಳೆ ಬೆಳೆದಕ್ಕೆ ಯೋಗ್ಯನೇ ಇಲ್ಲ ಅಂತ ಹೇಳ್ತಾವ್ರೆ. ಬಂದು ಹೋಗ್ಲಿ, ನಡಿ ತೋರಿಸ್ತೀನಿ ಭೂಮಿನ. ಅವಾಗ ಅವ್ರಿಗೆ ಕಿಮರಿ ಆಯ್ತದೆ. ನಡೀರಿ ತೋರಿಸ್ತೀವಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಹೌದು, ಪಾದಯಾತ್ರೆ ಮಾಡ್ತೀವಿ. ಬಿಡದಿಯಿಂದ ಇಲ್ಲಿಂದನೂ ಮಾಡ್ತೀವಿ. ಎಷ್ಟಿನಿಂದ ಹೋರಾಟ ನಿಮ್ದು? ನಮ್ದು 2 ವರ್ಷ ಆಯ್ತು ಇಲ್ಲಿಗೆ. 2 ವರ್ಷದಿಂದ ಯಾರು ಸರ್ಕಾರ ಯಾವಿದ್ರೋರು ಬಂದು ನಮ್ಮನ್ನ ಕೇಳಲಿಲ್ಲ. ನಾವು ಕೊಡಲ್ಲ ಭೂಮಿನ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಆರಾಮಾಗಿ ಕೊಟ್ಬಿಟ್ಟು ಅವ್ರು ಹಣ ಕೊಡ್ತಾರೆ ಅಂತ ಕೊಟ್ಬಿಟ್ಟು ಈ ಮುಂದೆ ಬರೋ ಪೀಡೆಗೆ ಏನ್ ಮಾಡ್ಬೇಕು? ಅವಾಗ ಏನ್ ಮಡಗವ್ರೆ ಅಂತ ಕೇಳ್ತಾರೆ, ಅವಾಗ ಏನ್ ಉತ್ತರ ಕೊಡ್ಬೇಕು? ಹಸುನೆಲ್ ಕಳಿಸ್ಬೇಕು, ಹಾಕಿರೋ ಬೆಳೆ ಏನ್ ಮಾಡ್ಬೇಕು? ನಾವು ಕಷ್ಟ ಬಿದ್ದು ಇಟ್ಟಿಲ್ದೆ ನೀರಿಲ್ದೆ ಅವಾಗ ಸಾಕಿ ಸಲ್ವಿ ಬೆಳೆ ಕಿತ್ತು ಭೂಮಿ ಮಾಡಿ ಸ್ವಂತ ಮಾಡಿದ್ದೀವಿ. ಒಂದಲ್ಲ ಅಂತ 2 ಬೋರ್ ಹಾಕ್ಸಿದ್ದೀವಿ. ತೆಂಗಿನ ಸಸಿ ಕಟ್ತೀವಿ, ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ. ದನಗಳಿಗೆ ಬೇಕು, ನಮ್ಮ ಜೀವನಕ್ಕೆ ಬೇಕು. ಆಯ್ತು, ಆಮೇಲೆ ಈಗ ಯಾವುದೂ ಇಲ್ಲದೆ ಕೊಟ್ಬಿಟ್ಟು ನಾವೇನು ಅವ್ರ ಹತ್ರ ಹೋಗಿ ಭಿಕ್ಷಾ ಬೇಡ. ಭಿಕ್ಷೆ ಅಲ್ಲ, ಅವ್ರ ಕೆಲಸ ಕೊಡ್ತಾರಂತೆಲ್ಲ. ಏನು ಅವ್ರು ಕೆಲಸ ಕೊಡ್ತಾರೆ? ಬಾತ್ರೂಮ್ ತೊಳೆಯೋ ಕೆಲಸ. ನಮ್ಮೂರಿನ ಜನಗಳಿಗೆ ಕೆಲಸ ಕೊಡೋಕೆ ನೀನ್ ಯಾರ? ಎಲ್ಲಿ ಯಾರಾದ್ರೂ ಹಸ್ಕೊಟ್ಟು ಬಿದ್ದವ್ರ? ಇಲ್ಲ ನಿನ್ನ ಹತ್ರ ಬೇಡ್ಕೊಂಡು ಬಂದವ್ರ? ಬಾತ್ರೂಮ್ ತೊಳೆಯೋ ಕೆಲಸ ಕೊಡ್ತಾರೆ. ಆ ಕೆಲಸ ಯಾಕೆ ಬೇಕು ನಮ್ಗೆ? ಅಯ್ಯ, ನಾವು ರೈತರಾಗಿದ್ದೀವಿ, ಒಣಗ್ತೀವಿ. ಕಾಲದಿಂದ ರೈತರಾಗೇನೆ ಒಣಗ್ತಾ ಇರೋದು. ಇವತ್ತೇ ಏನು ಒಣಗ್ತಾ ಇಲ್ಲ. ಈಗ ನೀವು ರೈತರಲ್ವಾ? ಬೆಳೆದಕ್ಕೆ ನಿಮ್ಮ ದುಡ್ಡು ಇರುತ್ತಾ? ತಗೊಂತೀರಾ, ಬೆಳಿತೀರಾ? ಯಾಕೆ ಸಾಲ ತಗೊಂಡ್ರೆ ರೇಷ್ಮೆ ಬೆಳೀತಾರೆ, ಇರ್ತದೆ, ಸಂಪಾದನೆ ಮಾಡ್ತೀವಿ, ಹಾಲು ಉತ್ಪಾದನೆ ಆಯ್ತದೆ. ಚೆನ್ನಾಗಿ ಹೇಳಿದ್ರಿ. ಒಬ್ರು ರೈತರು ಸಾಲ ಮಾಡ್ಕೊಂತಾರೆ, ಯಾರೋ ಮಾಡ್ಕೋತಾರೆ, ತೀರಿಸ್ಕೋತಾರೆ. ಸಾಲ ಮಾಡೋಕ್ಕಿಂತ ಮೊದಲು ಬೇಡ ಬಿಡು, ಕೊಟ್ಬಿಟ್ಟು ನೆಮ್ಮದಿಯಾಗಿ ಬೇಡ, ಕೊಡೋದು ಬೇಡ. ಸಾಲ ತೀರ್ಸೋದು ಗೊತ್ತು, ಬೆಳೆಯೋದು ಗೊತ್ತು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ.
ಆ ಜಮೀನು ಬೆಳೆ ಬೆಳೆದಕ್ಕೆ ಯೋಗ್ಯನೇ ಇಲ್ಲ ಅಂತ ಹೇಳ್ತಾವ್ರೆ. ಬಂದು ನೋಡ್ಲಿ, ನಡಿ ತೋರಿಸ್ತೀನಿ ಭೂಮಿನ. ಅವಾಗ ಅವ್ರಿಗೆ ಚೀಮಾರಿ ಆಯ್ತದೆ. ನಡೀರಿ ತೋರಿಸ್ತೀವಿ. ಏನಂತ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9 ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.